ಮೋಸ್ಟ್ಲಿ ನಮ್ಮಮ್ಮ ಅಪ್ಪಾಜಿ ಏನೋ ಸಿಟ್ಟಿಗೆ ಕಸಕ್ಕೆ ಎಸ್ತಿರ್ತಾರೆ ಇಲ್ಲ ಸುಟ್ಟಾಕಿರ್ತಾರೆ. ಹಿಂಗಾರ ಬುದ್ಧಿ ಕಲಿತಾರ ಅಂತ ಒಂದ್ಸರಿ ತಲೆಗ್ ಬಂತು ಅಂದ್ ಮುಗೀತು. ಮಾಡದೆ ಆಗಲ್ಲ ನಾನು ಅನ್ಕೊಂಡ್ರೆ ಆಗಲ್ಲ ನಂಗೆ. ಕೈ ಹೆಂಗ್ ಈ ದೊಡ್ಡ ಶತ್ರುಗಳಲ್ವ ಎರಡು ಕೈಗಳ ನಟರಿಗೆ. ಸಮಾಧಿ ಕಲ್ನ ಹೆಂಗ್ ಎತ್ತಿತ್ತು ನಾವು ಹೇಳ್ಬಿಟ್ಟು 1,500 ಪೇಜ್ ಹೆಚ್ಚು ಕಡಿಮೆ ನಾನು ಅವತ್ತು ಮಿಸ್ ಆಯ್ತು. ನೋವಾಯ್ತು, ದುಃಖ ಆಯ್ತು. ಓಕೆ, ಚಾಲೆಂಜ್ ಯಾಕಾಗಲ್ಲ, ನನ್ನ ತಲೆಯಲ್ಲಿದೆ. ಅಲ್ಲಿಂದ ಸಿನಿಮಾಗೆ ನಿಜವಾಗ್ಲೂ ಸಿನಿಮಾಗೆ ಎಂಟ್ರಿ ಅಲ್ಲಿಂದ ಶುರು ಆಗುತ್ತೆ. ಇವಾಗ ಮನೆಗೆ ಹೋದ್ರೆ ಮನೆಯಿಂದ ನಾನು ಹೋಗಿ ನೋಡ್ತೀನಿ 1,500 ಪೇಜ್ ಇಲ್ಲ. ನೀವು ಮುಂಚೆ ಬರ್ದಿಟ್ಟಿದ್ದು? ಇಲ್ಲ, ಡೆಲ್ ಬಾಕ್ಸ್ ಅಲ್ಲೆಲ್ಲ ಇಟ್ಟಿದ್ದು. ಅದು ರಾಮಾಯಣಕ್ಕೆ ಸಂಬಂಧಪಟ್ಟ ರಾಮಾಯಣನೇ ಏನಾಗಿತ್ತು ಅಂತ? ಮೋಸ್ಟ್ಲಿ ನಮ್ಮಮ್ಮ ಅಪ್ಪಾಜಿ ಏನೋ ಸಿಟ್ಟಿಗೆ ಕಸಕ್ಕೆ ಎಸ್ತಿರ್ತಾರೆ ಇಲ್ಲ ಸುಟ್ಟಾಕಿರ್ತಾರೆ. ಹಿಂಗಾರ ಬುದ್ಧಿ ಕಲಿತಾರ ಅಂತ ಅಷ್ಟೇ ಡಿಸೈಡ್ ಆಗಿದ್ದು. ಒಂದ್ಸರಿ ತಲೆಗ್ ಬಂತು ಅಂದ್ ಮುಗೀತು. ಮಾಡದೆ ಆಗಲ್ಲ ನಾನು ಅನ್ಕೊಂಡ್ರೆ ಆಗಲ್ಲ ನಂಗೆ. ಆಗದಿಲ್ಲ, ಆಗಲ್ಲ ಅನ್ನೋದು ಏನಿಲ್ಲ ಅಂತಿದ್ದ. ಏನ್ ಬೇಕಾದ್ರೆ ಸಾಧ್ಯ ಸರ್. ಆಕ್ಚುಲಿ ಅಭಿನಯ ತರಂಗದಲ್ಲಿ ನಾನು 1 ವರ್ಷದಲ್ಲಿ ಕಲ್ತಿದ್ದು. ಏನ್ ಕಲ್ತೆ ಅಂತ ಒಂದೊಂದ್ಸತಿ ನನ್ಗೆ ಡೌಟ್ ಅನಿಸ್ತು. ನನ್ಗೆ ಏನ್ ಕಲ್ತೆ ನಾನು ಇಷ್ಟೊಂದೆಲ್ಲ ಹೋರಾಟ ಮಾಡ್ಕೊಂಬಂದು ಏನೇನ್ ಮಾಡ್ದೆ. ಸೊ ಆ ಟೈಮಲ್ಲಿ ನನ್ಗೆ ಜೋಸೆಫ್ ಅವರು, ನಾನು ಅವ್ರಿಗೆ ಹೇಳ್ದೆ, ನಾ ಏನ್ ಕಲ್ತೆ ಸರ್? ಇವಾಗ ಗೊತ್ತಾಗಲ್ಲ, ಅದು ನಿನ್ಗೆ ಸಿನಿಮಾ ಎಲ್ಲರೂ ಹೋಗ್ತೀಯಲ್ಲ, ನಿನ್ನ ತಗೊಂಡೋಗಿ ಒಂದು ಜಾಗಕ್ಕೆ ಹಾಕಿದ್ರೆ ನಿನಗೆ ಗೊತ್ತಿಲ್ದಂಗೆ ಈ ಸಪೋರ್ಟಿಂಗ್ ಸಾಫ್ಟ್ವೇರ್ ತರ ಇದು. ನಿನ್ಗೆ ಅಲ್ಲಿ ನೀನ್ ಹೋಗಿ ಅಲ್ಲೊಂದು ಯಾವ್ದೋ ಒಂದು CD ಪ್ಲೇಯರ್ ಮಾಡಿದ್ರೆ ಅದಕ್ಕೆ ಬೇಕಾದ ಸಪೋರ್ಟಿಂಗ್ ಸಾಫ್ಟ್ವೇರ್ ಅದು ವರ್ಕ್ ಮಾಡಿ ಅದು ಪ್ಲೇ ಮಾಡೋದು ಗೊತ್ತಾಗಲ್ಲ ನಿಂಗೆ. ಅದು ಹಂಗಿರುತ್ತೆ. ಇದು ಇಂಥದ್ದೇ ಕಲ್ತೆ ಅಂತಂದು ಗೊತ್ತಾಗಲ್ಲ, ನಿನಗೆ ಗೊತ್ತಿಲ್ದಂಗೆ ಏನೋ ಆಗುತ್ತೆ ಅದು ಅಂತ ಅಷ್ಟೇ ಹೇಳ್ಬಿಟ್ಟಿದ್ರು. ಅದಾದ್ಮೇಲೆ ನಾನು ಸರಿ ಏನೋ ಮಾಡೋದಲ್ಲ, ಇನ್ನೇನು ಲಾಸ್ಟ್ PRP ನಾಟಕ. ಅವಾಗ ನಂದು ಆ ಇಡೀ ವರ್ಷದಲ್ಲಿ ಆಕ್ಟಿಂಗ್ ನನ್ಗೆ ಇಷ್ಟ ಇಲ್ಲ, ಬಟ್ ಆದ್ರೆ ಏನೋ ಕಲಿಬೇಕು. ಆಕ್ಟಿಂಗ್ ಹೆಂಗ್ ಹೇಳ್ಕೊಡೋದು ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ. ಇವರು ಪ್ರಕಾಶ್ ಬೆಳವಡಿ ಸರ್, ಜೋಸೆಫ್ ಸರ್ ಇವರೆಲ್ಲ ಡೈರೆಕ್ಟ್ ಮಾಡ್ಬೇಕಾದ್ರೆ ನಟರನ್ನ ಹೆಂಗ್ ಉಪಯೋಗಿಸ್ತಾ ಇದ್ರು, ಹೆಂಗ್ ಅವರಿಂದ ನಟನೆ ತೆಗಿತಾ ಇದ್ರು. ಕೈ ಹೆಂಗ್ ಈ ದೊಡ್ಡ ಶತ್ರುಗಳಲ್ವ ಎರಡು ಕೈಗಳ ನಟರಿಗೆ, ಇವನ್ ಹೆಂಗೆ ಉಪಯೋಗಿಸೋದು ಅವನ್ನೆಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ಹೇಳೋರು. ಅದು ಸೊ ಅದೆಲ್ಲ ಆಗ್ತಾ ಆಗ್ತಾ PRP ಅಂತ ಬರುತ್ತೆ, ಅಲ್ಲಿ ಪ್ರಾಯೋಗಿಕ ರಂಗ ಪ್ರಸಂಗ ಅಂತ ಬರುತ್ತೆ. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅವನೇ ನಾಟಕ ಬರ್ದು, ಅವ್ನಿಗೆ ಏನ್ ಬರುತ್ತೋ ಆ ನಾಟಕ ಬರ್ದು, ಎಲ್ಲ ಅಕಸ್ಮಾತ್ ಅವ್ನು ಬರೆಯಕ್ಕಾಗಿಲ್ಲ ಬೇರೆ ಯಾರು ಬರೆಯೋರ್ ಕೈಲಿ ಬರ್ಸಿ ಅವರು ಒಂದೊಂದು ನಾಟಕ ಡೈರೆಕ್ಟ್ ಮಾಡ್ಬೇಕು. ಸೊ ಆ ತರ ಒಂದು ಪ್ರಾಯೋಗಿಕ ರಂಗ ಪ್ರಸಂಗದಲ್ಲಿ ನಾನು ಒಂದು 19 ನಾಟಕ ಹತ್ರ ಬರ್ದೆ ಬೇರೆ ಹುಡುಗರಿಗೆ. ನಿಮ್ಗೆ ಸ್ವಂತ ಸ್ವಂತ ನಾಟಕಗಳು. ಅಂದ್ರೆ ಅವೆಲ್ಲ ಬಾಲಿಶವಾಗಿದೆ ಪ್ರಶ್ನೆ. ಅಂದ್ರೆ ಏನೋ ಇದೆ ಬೀಜ. ಬರವಣಿಗೆ ಶುರುವಾಯ್ತು. ಬರವಣಿಗೆ 19 ನಾಟಕ ಬರೆಯೋಷ್ಟು ಬರವಣಿಗೆ ಶುರು ಬರ್ದೆ. ನಾನು ಬರ್ದು ಬೇರೆಯವ್ರಿಗೆ ಕೊಟ್ಟೆ. ನಾನೊಂದಷ್ಟು ಒಂದೇ 2 ನಾಟಕ ಆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ. ನನ್ನ ನಾಟಕದಲ್ಲಿ ನಾನೇ ಆಕ್ಟ್ ಮಾಡಿದೆ. ಅಟ್ಟರ್ ಫ್ಲಾಪ್ ಆಯ್ತು, ಬಟ್ ಒಳ್ಳೆ ನಂದು ಇದಕ್ಕೆ ಹೆಸರುಗಿಸೆಲ್ಲ ಬಂತು. ಅದಾದ್ಮೇಲೆ ಇನ್ನೊಂದು ನಾಟಕ ನನ್ಗೆ ತುಂಬಾ ಕುತೂಹಲ ಹುಟ್ಟಿಸಿತ್ತು. ಸಂಕ್ರಾಂತಿ ನಾಟಕನ ಸಂಕ್ರಾಂತಿ ನಾಟಕದಲ್ಲಿ ಬರೋ ಉಜ್ಜನ ಪಾತ್ರದ ಮೂಲಕ ಇಡೀ ನಾಟಕ ಇತ್ತು. ಅಂದ್ರೆ ಉಜ್ಜ ಸಮಾಧಿಯಿಂದ ಎದ್ ಬಂದು ಬಸವಣ್ಣನ, ಬಿಜ್ಜಳನ್ನ, ಪಾರುನ, ಇನ್ನು ಉಳಿದವ್ರನ್ನೆಲ್ಲ ಅವ್ನಿಗೆ ಇಳಿದಿದ್ದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಹೋಗ್ತಾನೆ. ಇಡೀ ನಾಟಕ ಅವನೊಬ್ನೇ ಬಾಯಿಗೆ ಬಂದಂಗೆ. ಅವ್ನ ಕಲ್ಪನೆ ಅಲ್ಲಿ ಬಸವಣ್ಣ ಇದ್ದಾನೆ ಅಂತ, ಅವ್ನ್ ಬಸವಣ್ಣನ ಜೊತೆ ಅವರೆಲ್ಲರೂ ಎಬ್ಬರಿಸಿ, ಬಾ ಎದಳ ಬಸವಣ್ಣ ಎಲ್ಲಿದ್ಯಾ, ಬಾ ಇದು ನನ್ನ ಪ್ರಶ್ನೆಗಳು ಉತ್ತರ ಕೊಡು, ಹೆಂಗ್ ಇದ್ ಮಾಡಿದ್ಯಾ ಅಂತಂತ ನಾಟಕ. ಸರ್ ಅದು ನಾಟಕ 20 ನಿಮಿಷ ನಾಟಕ. ಆ ಇಡೀ ವರ್ಷದಲ್ಲಿ ನಾನು ಒಬ್ಬ ಕೆಟ್ಟ ನಟ. ಅಂದ್ರೆ ಇವ್ನ್ ಸವಾಸ ಬೇಡ ಕೊಟ್ರು, ಅವ್ನಿಗೆ ಡೈಲಾಗ್ ಕೊಡ್ಬೇಡ್ರಿ, ಇವ್ ಮರಿತಾನೆ, ನೆನ್ಪಲ್ಲಿ ಉಳಿಯಲ್ಲ, ಡೈಲಾಗ್ ಎಲ್ಲ ಮರಿತಾನೆ, ಹಾಳು ಮಾಡ್ತಾನೆ ನಾಟಕ ಅಂತ ಆಯ್ತು. ಬಟ್ ನನಗೆ ಈ ನಾಟಕ ಸಖತ್ ಕಿಕ್ಕೊಂಡ್ಬಿಟ್ಟಿತ್ತು. ಆ ನಾಟಕ ಅಷ್ಟೊತ್ತಿಗೆ ಇಷ್ಟು ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದೆ. ನಾನು ಆ ಡೈರೆಕ್ಟರ್ಗೆ ಹೇಳಿ, ನೀನ್ ಈ ಪಾತ್ರ ಕೊಟ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಮಾಡೆಲ್ಲ ತೋರಿಸಿ ಇದ್ ಮಾಡಿ ಅವ್ನು ತುಂಬಾ ಖುಷಿಯಾಗಿ ಆ ನಾಟಕ ಓಕೆ ಆಯ್ತು ನೀನೇ ಮಾಡು ಅಂತ ಹೇಳ್ಬಿಟ್ಟು, ಸರ್ ನಂಬಲ್ಲ, ಈ ರಿಹರ್ಸಲ್ಲೂ ಇಲ್ಲ ಸರ್ ಆ ನಾಟಕ, ಬಟ್ ಡೈಲಾಗ್ಗಳು ಕಲ್ತ್ಕೊಂಡಿದ್ದೆ ನಾನು, ನೀಟಾಗಿ ಆಗಿದ್ದೆ. ಆಮೇಲೆ ನನ್ಗೆ ನಾನೇ ರೈಟರ್ ಆಗಿ ಒಂದ್ ಸ್ವಲ್ಪ ಉತ್ಸಾಹ ಇರೋದ್ರಿಂದ ಏನೇನೋ ಸೇರ್ಸ್ಕೊಂಡೆಲ್ಲ ಮಾಡ್ತಿದ್ದೆ. ಆ ನಾಟಕ ಕಂಟಿನ್ಯೂಸ್ ಆಗಿ, ಆ ನಾಟಕ ಸಮಾಧಿ ಸೆಟ್ ಎಲ್ಲ ಹಾಕಿದ್ರು, ಏನೇನೋ ಸ್ಮಶಾನ ಸೆಟ್ ಎಲ್ಲ ಹಾಕಿ ಓಪನಿಂಗ್ಗೆ ಸಮಾಧಿ ಕಲ್ನ ಹಿಂಗೆ ಎತ್ತಿತ್ತು ನಾವು ಅಂತ ಹೇಳ್ಬಿಟ್ಟು
ಬುರುಡೆಯಲ್ಲಿ ಎಂಡ ಕುಡ್ದು ಮಾತು ಶುರುವಾಗದ ಆ ನಾಟಕ. ಆ ಇಡೀ ನಾಟಕನ ಸೈಲೆನ್ಸ್ ಆಗಿ ನೋಡಿ ಆ ನಾಟಕ ಮುಗಿದ್ಮೇಲೆ ಜನ ಇದ್ದವರೆಲ್ಲ ಒಂದ್ 10-15 ನಿಮಿಷ ಚಪ್ಪಾಳೆ ಹೊಡೆದಿದ್ರು. ಅದು ಸಖತ್ ಖುಷಿಗೆ ಅನ್ಸಿತ್ತು. ನಾನು ಆಕ್ಟ್ ಮಾಡಬಲ್ಲೆ ಅಂತ. ಆ ವರ್ಷ ಇಲ್ದಿರೋ ಒಂದು ಅವಾರ್ಡ್ ಸೃಷ್ಟಿ ಮಾಡಿ ವಿಶೇಷ ಪುರಸ್ಕಾರ ಅಂತ ಒಂದು ಅವಾರ್ಡ್ ಕೂಡ ಕೊಟ್ಟಿದ್ವಿ ಅಭಿನಯ ತರಂಗದಲ್ಲಿ. ಏನೋ ಸಪ್ರೇಟ್ ಆಗಿ ಮಾಡೋರು. ಈ ಕಡೆ ಆಕ್ಟಿಂಗು ಮಾಡಿಲ್ಲ, ಈ ಕಡೆ ಡೈರೆಕ್ಷನ್ ಅಟರ್ ಫ್ಲಾಪ್. ಇದು ಯಾವ್ದು ಆಕ್ಟಿಂಗ್ ಇದಕ್ಕಿದಂಗ್ ಸೂಪರ್ ನಾಟಕ ಕೊಟ್ಬಿಟ್ಟ ಅಂತ ಹೇಳ್ಬಿಟ್ಟು ಆಮೇಲೆ ಆ ನಾಟಕಕ್ಕೆ ದ್ವಿತೀಯ ನಾಟಕ ಪ್ರಶಸ್ತಿ ಅವಾರ್ಡ್ ಬಂತು. ಅದ್ರಲ್ಲಿ ನಾನು ಆಕ್ಟ್ ಮಾಡಿದ್ದೆ. ಅದು ಇನ್ನೊಂದು ಕಾನ್ಫಿಡೆನ್ಸ್ ತುಂಬಿತು, ಖುಷಿ ಅನ್ನಿಸ್ತು. ಅದಾದ್ಮೇಲೆ ಒಂದೊಂದು ನಾಟಕಗಳೆಲ್ಲ, ಬೀದಿ ನಾಟಕಗಳೆಲ್ಲ ಮಾಡಿದ್ದಾಯ್ತು, ಇದೆಲ್ಲ ಆಯ್ತು. ಇದ್ರ ಜೊತೆನಲ್ಲಿ ನಂಗೆ ಒಂದು ಸೀರಿಯಸ್ ಓದು ಶುರುವಾಯ್ತು. ಸೀರಿಯಸ್ ಓದು ನನ್ಗದು ಇರ್ಲಿಲ್ಲ, ಸುಮ್ನೆ ಏನೋ ಓದ್ತಾ ಇದೆ ಸಿಕ್ಕಿದ್ದು. ಒಂದು ಓದು ಸೀರಿಯಸ್ ಓದು ಶುರುವಾಗಿದ್ದು ಪ್ರಕಾಶ್ ಬೆಳವಡಿ ಸರ್ ಇಂದ. ಪ್ರಕಾಶ್ ಬೆಳವಡಿ ಸರ್ ಅವರು ಲಂಕೇಶ್ ಅವ್ರ ಬಗ್ಗೆ ಅದ್ಭುತವಾಗಿ ಹೇಳ್ತಾರೆ. ಅವ್ರದೆಲ್ಲ ರೈಟಿಂಗು, ನಾಟಕಗಳ ಬಗ್ಗೆ ಇತ್ಯಾದಿ ಇತ್ಯಾದಿ, ಅವರು ಸಿನಿಮಾಗಳ ಬಗ್ಗೆ, ಲಿಟ್ರೇಚರ್ ಬಗ್ಗೆ ತುಂಬಾ ಸಖತ್ತಾಗಿದೆ. ಎಸ್ಪೆಷಲಿ ನನಗೆ ಪಿ ಲಂಕೇಶ್ ಅವ್ರದ್ದು ಓದು ಶುರುವಾಯ್ತು. ಅಲ್ಲಿಂದ ಶುರುವಾಯ್ತು ಟೀಕೆ ಟಿಪ್ಪಣಿ. ಟೀಕೆ ಟಿಪ್ಪಣಿ ಹಿಡ್ದೆ ಹಿಂಗ್ ಓಪನ್ ಆಯ್ತು ಹಿಂಗ್ ಪ್ರಪಂಚ. ಅಬ್ಬಬ್ಬಾ ಅನ್ಸೋದು. ಸೊ ಅಲ್ಲಿಂದ ಲಂಕೇಶ್ ಅವರು ಓದಕ್ ಶುರು ಹಚ್ಕೊಂಡ್ರೆ ಗೊತ್ತಲ್ಲ, ಲಂಕೇಶ್ ಅವ್ರದ್ದು ಯಾವ್ದಾವ್ದೋ ಬುಕ್ ಸಜೆಷನ್ ಮಾಡ್ತಾರೆ, ಅದು ಯಾವ್ದೋ ಸಿನಿಮಾ ಸಜೆಸ್ಟ್ ಮಾಡ್ತಾರೆ, ಅದ್ಯಾವ್ದೋ ಪೇಂಟಿಂಗ್ ಸಜೆಸ್ಟ್ ಮಾಡ್ತಾರೆ, ಅದ್ಯಾವ್ದೋ ಸಂಗೀತ, ಅದು ಯಾವ್ದೋ ಒಂದ್ ಸಣ್ಣ ಏನೇನೋ ತಗ್ಲಾಕಿ ಎಲ್ಲ ಅದೇ ಒಂದೊಂದೊಂದು ತಾಳೆ ಮಾಡಿ ಅದೇನೋ ಬರೀತಾರಲ್ಲ ಲಂಕೇಶ್ ಸರ್. ಅದು ಸಖತ್ತು ಓದ್ ಕಿಕ್ ಅನ್ಸ್ ಸಖತ್ತು. ಅಲ್ಲಿಂದ ಓದಕ್ಕೆ ಶುರು ಹಚ್ಕೊಂಡೆ ಸೀರಿಯಸ್ ಆಗಿ. ಸೊ ಸೀರಿಯಸ್ ಆಗಿ ಓದ್ಕೊಂಡು ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಶುರುವಾಗಿ ಸಿನಿಮಾಗೆ ಹೋಗ್ಬೇಕು ಅಂತ ಅಭಿನಯ ತರಂಗದಲ್ಲೆಲ್ಲ ಮುಗಿದು ಬೀದಿ ನಾಟಕ ಎಲ್ಲ ಆಗಿ ನಮ್ಮ ಸ್ನೇಹಿತರೊಬ್ರು ಪ್ರವೀಣ್ ಶೆಟ್ಟಿ ಅಂತ ಒಬ್ರು ಇದ್ರು ಅಂತ ಹೇಳಿದ್ರೆ, ಶ್ರೀನಗರ ಕಿಟ್ಟಿ ಅವರ ಸ್ನೇಹಿತರವರು. ಅವರಿಗೆ ಗುಲಾಮ ಡೈರೆಕ್ಟರ್ ತುಷಾರ್ ರಂಗಣ್ಣ ಅಂತ, ಅವರು ಪಾಪ ನನಗೆ ಕೆಲಸ ಕೊಟ್ಟರು. ಅವ್ರ ಆಫೀಸಲ್ಲೇ ಉಳ್ಕೊಳಕ್ ಅವಕಾಶ ಕೊಟ್ಟು ಅವರೇ ಊಟ ತಿಂಡಿ ಎಲ್ಲ ನೋಡ್ಕೊಂಡು ಕೈ ಖರ್ಚಿಗೆಲ್ಲ ಕೊಡೋದು. ನಾನು ತುಂಬಾ ತಮ್ಮನ ತರ ನೋಡ್ಕೊಂಡು ತುಂಬಾ ಚೆನ್ನಾಗಿ ನನಗೆ ಹೇಳ್ಕೊಡೋರು. ಆಮೇಲೆ ಅವ್ರು ನಾನು ಓದೋದ್ನೆಲ್ಲ ನಾನು ಓದೇ ಇಲ್ಲ ಕೊಡುವಂತ ಓದೋರು. ಅವ್ರು ಯಾವ್ದಾದ್ರು ಸಿನಿಮಾ ಡೈಲಾಗ್ ಬರೆಯಕ್ಕೆ ಇಟ್ಕೊಂಡ್ರೆ, ಈ ಸೀನ್ ಇದೆ ಕಣೋ, ಏನ್ ಬರಿತೀಯ ನೋಡು ಅಂತ ಕೊಡೋರು, ಬರೆಯಕ್ಕೆ ಕೊಡ್ತಿದ್ದೆ. ನಾನು ಅವ್ರು ಇಬ್ರು ಕುತ್ಕೊಂಡು ರಾತ್ರಿ ಎಲ್ಲ ಸುಮ್ಮನೆ ನಾನೊಂದ್ ಸೀನ್ ಬರ್ದಿದ್ದು, ಇನ್ನೊಂದ್ ಸೀನ್ ಹಿಂಗೆ 2 ದಿವ್ಸಕ್ಕೆ 3 ದಿವ್ಸಕ್ಕೆ ಒಂದೊಂದು ಸ್ಕ್ರಿಪ್ಟ್ ಬರ್ದಿದ್ದು, ಡೈಲಾಗ್ ಬರ್ದಿದ್ದು ಉಂಟು. ಆ ಥರದ್ದೆಲ್ಲ ಬರ್ದು ಕೊಟ್ಟಾಗ ಅಲ್ಲಿ ಆ ಥರ ಜರ್ನಿ ಸ್ಟಾರ್ಟ್ ಆಯ್ತು. ನನ್ನ ಕೈ ಬರವಣಿಗೆ ನೋಡಿ AP ಅರ್ಜುನ್ ಅವರು ಅವಕಾಶ ಕೊಡ್ತಾರೆ ಸಿನಿಮಾಗೆ, ಬಾ ನೀನ್ ಸಿನಿಮಾ ಕೆಲಸ ಮಾಡು ಅಂತ. ಅಲ್ಲಿಂದ ಸಿನಿಮಾಗೆ ನಿಜವಾಗ್ಲೂ ಸಿನಿಮಾಗೆ ಎಂಟ್ರಿ ಅಲ್ಲಿಂದ ಶುರು ಆಗುತ್ತೆ. ಸೊ ಇದು ಸಿನಿಮಾ ಎಂಟ್ರಿ. ಇನ್ನು ಉಳಿದಿದ್ದು ಇಲ್ಲೆಲ್ಲ ರಂಗಭೂಮಿ ಹಿನ್ನೆಲೆ ಇದೆಲ್ಲ ಇತ್ತಲ್ವಾ. ಏನ್ ಕಲ್ತೆ ನಾನು ಅಂತ ಗೊತ್ತೇ ಆಗ್ಲಿಲ್ಲ. ನನ್ನ ಪ್ರಶ್ನೆ ಏನ್ ಕಲ್ತೆ ನಾನು ಇಲ್ಲಿ ಡೈರೆಕ್ಟರ್ ಆಗ್ಬೇಕು ಅಂತ ಬಂದೆ, ಅದನ್ನ ಕಲ್ತ್ನಾ ಇದನ್ನ ಕಲ್ತ್ನಾ ಏನು ಗೊತ್ತಾಗ್ತಾ ಇರಲ್ಲ ಅಂತ ಶುರುವಾಯ್ತು. ಯಾವಾಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದ್ನು, ಅಲ್ಲಿ ಅದ್ದೂರಿಗೆ ಎಂಟ್ರಿ ಆದ್ನು, ಅಲ್ಲಿ ಒಬ್ಬ ನಟನೆ ಎಷ್ಟು ಉಪಯೋಗಿಸ್ಬೇಕು. ಪ್ರಕಾಶ್ ಬೆಳವಡಿ ಸಾರು ಸಿನಿಮಾ ನಟನೆ ಹೇಳ್ಕೊಟ್ಟಿದ್ರು. ನಿಮಗೆ ರಂಗಭೂಮಿ ಆದ್ರೆ ಕೊನೆ ಸಾಲಿನಲ್ಲಿರೋ ಪ್ರೇಕ್ಷಕನಿಗೆ ತಲುಪಿಸ್ಬೇಕು. ಸಿನಿಮಾ ಹಂಗಿಲ್ಲ, ಕ್ಲೋಸ್ ಅಪ್ ಬರುತ್ತಲ್ಲ, ಬೇಕಂದ್ರೆ ಕ್ಲೋಸ್ ಅಪ್, ಬೇಡ ಅಂದ್ರೆ ಇನ್ನೆಷ್ಟು ಕ್ಲೋಸ್ ಅಪ್, ಬೇಡ ಅಂದ್ರೆ ವೈಟ್ ಶಾರ್ಟ್ ಬರುತ್ತಲ್ವಾ. ಸೊ ನೀವು ಎಷ್ಟು ಸಹಜವಾಗಿರ್ತೀರೋ ಅಷ್ಟು ಸಹಜವಾಗಿ ಚಂದಾಗಿರುತ್ತೆ ಸಿನಿಮಾ ನಟನೆ. ಅದನ್ನ ಪ್ರಕಾಶ್ ಬೆಳವಡಿ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದು ನನ್ನ ತಲೆಯಲ್ಲಿ ಉಳಿದಿತ್ತು. ಅಲ್ಲಿ ಸಿನಿಮಾಗೆ ಅದು ಹೆಲ್ಪ್ ಆಯ್ತು. ಸೊ ಸಿನಿಮಾ ಹೆಲ್ಪ್ ಆಗಿದ್ದರಿಂದ ಬರವಣಿಗೆ ಈಸಿಯಾಗಿ ಬರ್ತಾ ಇತ್ತು. ಅಲ್ಲಿಂದ ನೀಟಾಗಿ ನನಗೆ ಬರವಣಿಗೆ ಸಿಗ್ತಾ ಹೋಯ್ತು. ಸೊ ಅಲ್ಲಿ ಸಿನಿಮಾ ಎಂಟ್ರಿ ಆಗುತ್ತೆ. ಇದಿಷ್ಟು ರಂಗಭೂಮಿ ಹೊಡೆದಾಟಗಳು, ಕಿಕ್ ಅಂತಂದ್ರಲ್ಲ. ಈಗ ನೋಡಿ ದೊಡ್ಡ ನಟರು, ಅಣ್ಣವರಿಂದ ಹಿಡ್ದು ಅಣ್ಣವ್ರು ಇರ್ಬೋದು, ಉಮಾಶ್ರೀ ಇರ್ಬೋದು, ಪ್ರಕಾಶ್ ರೈ ಇರ್ಬೋದು, ಹಿಂದಿನಲ್ಲಿ ನಾಸಿರುದ್ದೀನ್ ಶಾ ಇರ್ಬೋದು, ಇವ್ರು ಎಷ್ಟು ದೊಡ್ಡ ನಟರಾಗಿದ್ರು, ಅಂತಂತ ಸಿನಿಮಾ ಕೊಟ್ಟಿದ್ರು, ಮತ್ತೆ ರಂಗಭೂಮಿ ಬರ್ತಾರೆ, ಮತ್ತಿಲ್ಲಿಂದ ಕಿಕ್ ತಗೊಂಡೋಗಿ ಮತ್ತೆ ಅಲ್ಲಿ ಸಿನಿಮಾದಲ್ಲಿ ನಟಿಸ್ತಾರೆ. ಸೊ ಆ ರಂಗಭೂಮಿ ಕಿಕ್ ಅನ್ನೋದೇ ಅಂತದ್ದು ಅನ್ಸುತ್ತೆ. ಆ ಕಿಕ್ ಇರಲಿಲ್ಲ ಅಂದ್ರೆ ಬಹುಶಃ ಅವ್ರು ಯಾರು ವಾಪಸ್ ಬರ್ತಾನೆ ಇರಲ್ಲ. ಅಷ್ಟು ಉತ್ತುಂಗದಲ್ಲಿದ್ರು ಸಿನಿಮಾ ರಂಗದಲ್ಲಿ ಇವತ್ತಿಗೂ. ನಿಮಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾನು ಸಿನಿಮಾ ಅದ್ದೂರಿ ಸಿನಿಮಾ ಬರ್ತೀನಿ, ಅದಾದ್ಮೇಲೆ ಅದ್ದೂರಿ ಜೊತೆನಲ್ಲಿ ಮಲಯಾಳಿ ಜೊತೆಯಲ್ಲಿ ಕೆಲಸ ಮಾಡ್ತೀನಿ. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ಗೆ ಸ್ಕ್ರಿಪ್ಟ್ ವರ್ಕ್ ಡಿಸ್ಕಷನ್ ಕುತ್ಕೊತೀನಿ. ಆಮೇಲೆ ಇನ್ನೊಂದು ಜಾನ್ ಅಂತ ಒಂದು ಸಿನಿಮಾಸ್ಗೆ ಇದು ಕುತ್ಕೊಳ್ತೀನಿ. ಈ ತರ ಹಲವಾರು ಸಿನಿಮಾಗಳು ಒಟ್ಟೊಟ್ಟಿಗೆ ನಡೆಯೋ
ಕಲಿಯೋದು, ನೋಡೋದು, ಸ್ಕ್ರಿಪ್ಟ್ ಅವ್ರಿಗೆ ಸಂಗೀತ ಹೆಂಗಾಗುತ್ತೆ, ಫಸ್ಟ್ ಟೈಮ್ ಹಾಡು ಕೇಳೋದು, ಬರೀ ರಾಗ ಹಾಡಿರೋ ಸಾಹಿತ್ಯ ವಿತೌಟ್ ಮ್ಯೂಸಿಕ್ ಇಲ್ದೇ ಇರೋ ಅಂತ ಹಾಡು ಕೇಳೋದು, ಈ ತರದೆಲ್ಲ ಅವಕಾಶಗಳೆಲ್ಲ ಸಿಗ್ತಾ ಹೋಗುತ್ತೆ. ಆದ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಏನೋ ಕಲಿತಾ ಇಲ್ಲ. ಯಾಕಂದ್ರೆ ಅದಾದ್ಮೇಲೆ ಓದೋದ್ ನಿಲ್ಸ್ಬಿಡ್ತೀನಿ, ನನ್ನ ಆಕ್ಟಿವಿಟಿ ನಿಂತೋಗುತ್ತೆ, ಬೋರ್ ಆಗುತ್ತೆ. ನಿಂಗೆ ಅದೇ ಬೋರ್ ಆಗುತ್ತೆ, ನಾನು ಬಿಡ್ತೀನಿ ದಿಢೀರ್ ಅಂತ. ಅಗೇನ್ ಮತ್ತೆ ನಾಟಕ ಮಾಡಕ್ ಹೋಗ್ತೀನಿ ನಾನು, ಪದಾಪಣಿ. ಇದು ಏನಂದ್ರೆ ಸರ್, ಇದೊಂಥರ ಎನರ್ಜಿ ತಗೊಂಡಂಗೆ. ಅದೇ ಎನರ್ಜಿ ತಗೊಳಕ್ಕೆ ಬರೋದು. ಎನರ್ಜಿ ಅಂದ್ರೆ ಅದೊಂಥರ, ಈ ರಂಗಭೂಮಿ ಹಿಂಗೆ ಅಂದ್ರೆ ಒಂದ್ಸತಿ ನಿಮ್ ತಲೆಗೆ ಹೋಯ್ತು ಅಂದ್ರೆ ಬೇರು, ಅವ್ರ ಮನೆ, ತಾಯಿ ಮನೆ, ತಾಯಿ ಎದೆ ಅಲ್ಲಿದ್ದಂಗೆ. ಅಲ್ಲಿಗೆ ಹೋಗ್ ಬಂದ್ರೆ ಅದೊಂದು ಎನರ್ಜಿ ಮತ್ತೆ ಸಿಗುತ್ತೆ. ಅಂದ್ರೆ ನಾನ್ ಬದುಕಿದೀನಿ, ನಾನು ಸಜೀವವಾಗಿದ್ದೀನಿ, ಬದುಕಿದೀನಿ ಅನ್ನೋದನ್ನ ನಮ್ಮೊಳಗೆ. ಅಂದ್ರೆ ಸರ್, ರಂಗಭೂಮಿಲಿ ಹೆಂಗ್ ಗೊತ್ತಾ ಸರ್, ಒಂದ್ಸತಿ ಹಿಂಗೆ ನಾಟಕ ಹಿಂಗ್ ಶುರುವಾಯ್ತು ಅಂದ್ರಲ್ವಾ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು ಕಂಟಿನ್ಯೂಟಿ ಇರುತ್ತೆ. ಸಿನಿಮಾದಲ್ಲಿ ಕಂಟಿನ್ಯೂಟಿ ಬ್ರೇಕ್ ಆಗ್ತಿರುತ್ತೆ, ಅದು ದೊಡ್ಡ ಸವಾಲು. ದೊಡ್ಡ ಸವಾಲ್ ಅದು. ತುಂಬಾ ಎಸ್ಪೆಷಲಿ ರಂಗಭೂಮಿ ನಟರಿಗೆ ಅದು ತುಂಬಾ ಕಷ್ಟ ಅನ್ಸುತ್ತೆ. ಆದ್ರೂ ಅದನ್ನ ಮೀರಿ ಒಂದಷ್ಟು ಜನ ಅದರಲ್ಲೂ ಪಂಟರಾಗಿ ಅವರೆಲ್ಲ ಮತ್ತೆ ವಾಪಸ್ ಯಾಕೆ ಹೋಗ್ತಾರೆ ರಂಗಭೂಮಿಗೆ ಅಂದ್ರೆ, ಆ ಕಿಕ್ ರಂಗಭೂಮಿನೇ ಕೊಡಕ್ ಸಾಧ್ಯ. ರಂಗಭೂಮಿ ಮರೆಯಕ್ ಸಾಧ್ಯ. ಇವಾಗ್ಲೂ ನನ್ಗೆ ನಿಜ ಹೇಳ, ಸಿನಿಮಾ ಎಲ್ಲ ಬ್ರೇಕ್ ಸಿಕ್ತು ಅಂದ್ರೆ ನಾನು ಒಂದಷ್ಟು ನಾಟಕಗಳು ಬರೆದಿಟ್ಕೊಂಡಿದೀನಿ. ನಾಟಕ ಡೈರೆಕ್ಟ್ ಮಾಡ್ಬೇಕು, ನಾಟಕದ ನಾನೊಂದು ಪಾತ್ರ ಮಾಡ್ಬೇಕಂತ ಆಸೆ ಇದೆ. ನನಗೂ ಗೊತ್ತಿಲ್ಲ ಯಾವ ಟೈಮ್ ಸಿಗುತ್ತೋ ಖಂಡಿತ ಮಾಡಕ್ಕೆ ಆಸೆ ಪಡ್ತೀನಿ ನಾನು ಕೂಡ. ರಾಮಾಯಣದ್ದು ಸ್ಕ್ರಿಪ್ಟ್ ಕಳ್ಕೊಂಡ್ರಿ, ಅಪ್ಪ ಏನೋ ಮಾಡಿದ್ರು ಗೊತ್ತಾಗ್ಲಿಲ್ಲ, ಮತ್ತೆ ಬರೆಯಕ್ ಶುರು ಮಾಡಿದ್ದೆ ಅವಾಗ. ಓಕೆ, ಇದಾಯ್ತಲ್ವಾ, ಪದ್ಮಪಾಣಿ ನಾಟಕ ಮಾಡಿದ್ಮೇಲೆ ನಂಗೆ ಇನ್ನು ಏನೋ ಕಲ್ತಿಲ್ಲ, ನನ್ಗೇನೋ ಗೊತ್ತಿಲ್ಲ, ನಾನೇನೋ ಅತೃಪ್ತಿ, ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನಂಗೆ, ಏನೋ ಕಲ್ತಿಲ್ಲ ನಾನು ಸರಿ ಅಂತ ನನಗೆ ಅನಿಸ್ತಾ ಇದೆ. ಅದು ನಾನು ತುಂಬಾ ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಅದನ್ನು ತುಂಬಾ ಕೈ ಹಾಕಕ್ ಹೋಗಲ್ಲ. ನಂಗೆ ಗೊತ್ತಿದೆ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ನಿಂತ್ಕೊಂತೀನಿ. ಸೊ ಏನೋ ಕಾನ್ಫಿಡೆಂಟ್ ಅನಿಸ್ತಾ ಇರಲಿಲ್ಲ, ನನಗೆ ಏನೋ ಗೊತ್ತಿಲ್ಲ ಅನಿಸ್ತಾ ಇತ್ತು. ಯಾವಾಗ ನಾನು ಪದ್ಮಪಾಣಿ ನಾಟಕ ಆದ್ಮೇಲೆ ನಾನು ಹಿಂಗೆ ಕೆಲಸ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಬಿ ಸುರೇಶ್ ಸರ್ ಆಫೀಸಲ್ಲಿ ಕೆಲಸ ಸಿಗುತ್ತೆ. ಅದು ಬಿ ಸುರೇಶ್ ಸರ್ ಪ್ರೊಡ್ಯೂಸರ್. ಬಿ ಸುರೇಶ್ ಸರ್ ನಮ್ಮ ಅಭಿನಯ ತರಂಗದಲ್ಲಿ ಅವ್ರು ಪಾಠ ಮಾಡಕ್ಕಿಲ್ಲ ಬರೋರು, ಗೊತ್ತಿತ್ತು ಅವ್ರಿಗೆ, ಚೆನ್ನಾಗಿ ಗೊತ್ತಿತ್ತು. ಬಾರ ಕಣ್ಣ, ಅವರೆಲ್ಲ ಚೆನ್ನಾಗಿ ಮಾತಾಡ್ಸ್ತಾರೆ ಅವ್ರನ್ನ. ಅವ್ರು ಮಾತಾಡ್ಸ್ತಾರೆ. ಅವಾಗ ನಾನು ಈ ತರ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ನಂಗೆ ಕೆಲಸ ಇದ್ರೆ ಕೊಡಿ ಅಂತಂದಾಗ ಸಕ್ಕರೆ ಸಿನಿಮಾ ಸ್ಟಾರ್ಟ್ ಆಗಿತ್ತು, ಅಲ್ಲಿ ಬೇಕಾಗಿತ್ತು, ಅಲ್ಲಿ ಹೋಗಿ ಸೇರ್ಕೊತೀನಿ. ಅಭಯ್ ಸಿಂಹ ಅವರು ಸಿಗ್ತಾರೆ ನನಗೆ. ಅಲ್ಲಿ ಅಭಯ್ ಸಿಂಹ ಸರ್ ಹೆಂಗೆ ಅಂದ್ರೆ, ನೀವೇನಾದ್ರು ಒಂದು ಪ್ರಶ್ನೆ ಕೇಳಿದ್ರೆ, ಅವ್ರು FTI ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಡೈರೆಕ್ಷನ್ ಅಲ್ಲಿ. ಸೊ ಅವ್ರು ಏನಾದ್ರು ಒಂದು ಪ್ರಶ್ನೆ ಕೇಳಿದ್ರೆ, ಆ ಪ್ರಶ್ನೆ ಯಾವ್ಲೇನೋ ಒಂದು ಉದಾಹರಣೆ ಹೇಳ್ತೀನಿ. ಈ ಕೊಡಾಕ್ ಕ್ಯಾಮ್ರಾ ರೀಲ್ ಹೆಂಗೆ ತಯಾರಾಗುತ್ತೆ ಅಂತ ಒಂದು ಏನೋ ಚರ್ಚೆ. ಕೊಡಾಕ್ ರೀಲ್ ತಯಾರಾಗೋದು ಹೆಂಗೆ, ಅದು ಕೊಡಾಕೋ ಕೊನಿಕನೋ ಗೊತ್ತಿಲ್ಲ, ಕೊಡಾಕ್ ಅನ್ಕೊಡ್ತೀನಿ. ಆ ರೀಲ್ ಹೆಂಗ್ ತಯಾರಾಗುತ್ತೆ ಅಂತ ಆ ಕಂಪ್ನಿ ಮುಚ್ಚೋರ್ಗು ಯಾರಿಗೂ ಗೊತ್ತಿರಲಿಲ್ಲ. ಅದು ಹೆಂಗೆ ಅಂದ್ರೆ, ಆ ರೀಲ್ದ ಏನೋ ತಯಾರಾಗೋದಕ್ಕೆ ಈ ಕುರಿ ಬರುತ್ತಲ್ಲ, ಕುರಿ ಕಾಲಿಂದು ಯಾವ್ದೋ ಒಂದು ಇದು ಜಾಗದಲ್ಲಿರೋ ಒಂದು ಆಯಿಲ್ ಇದೆ, ಅದ್ರದ್ದೇನೋ ಆಯಿಲ್ ಅದಕ್ಕೇನೋ ಉಪಯೋಗಿಸಿ ಆ ಥರದ್ದೇನೋ ಹೇಳಿದ್ರು ನೆನಪು ನನಗೆ. ಅಂದ್ರೆ ಅಷ್ಟು ಡೀಟೇಲ್ಡ್ ಆಗಿ ಒಂದೇನೋ ಪ್ರಶ್ನೆ ಕೇಳಿದ್ರೆ ಅದನ್ನ ಎಷ್ಟು ನೀಟಾಗಿ, ಯಾವತ್ತೂ ಆ ಪ್ರಶ್ನೆ ಕೇಳಬಾರ್ದು ನೀವು, ಆ ತರ ಉತ್ತರ ಹೇಳೋರು, ಅಷ್ಟು ಸಮಾಧಾನವಾಗಿ, ಲಿಟ್ರಲಿ. ಅವ್ರು ನಮ್ಮ ಬಂದಿರೋ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ಸಿನಿಮಾ ಮಾಡೋಕೆ ಇದನ್ನ ಹೇಳೋರು. ಸೊ ಅದು ನಂಗೆ ತುಂಬಾ ಸಖತ್ ಹೆಲ್ಪ್ ಆಯ್ತು. ಅಲ್ಲಿ ನಂಗೆ ಕಾನ್ಫಿಡೆನ್ಸ್ ಬಿಲ್ ಆಯ್ತು. ಅಲ್ಲೊಂದು ಅರ್ಧ ಮುಕ್ಕಾಲ್ ಭಾಗ ಸಿನಿಮಾ ಮಾಡಿದೆ ಆಯ್ತು, ಅದು ಏನೇನೋ ಪ್ರಾಬ್ಲಮ್ ಇದ್ರಿಂದ. ಆಮೇಲೆ ನಾನು ಮುಗಿಸ್ಕೊಂಡು, ನಾನು ಸಾಕು ಇಲ್ಲ, ನಾನ್ ಕೂತ್ ಬರಿಬೇಕು, ನಾನ್ ಕೂತ್ ಬರ್ದು ನಾನು ಹೇಳ್ಬೇಕು, ನಾನ್ ಬರಿಬೇಕು ಅಂತ ನನ್ನೊಳಗೆ ನಾನು ಅವಾಗ ಮುಳುಗ್ದೆ. ಆವಾಗ ಹೋಗಿ ಮನೇಲಿ ಹುಡುಕ್ತೀನಿ, ಆ ಬಾಕ್ಸೇ ಇಲ್ಲ, ಡೆಲ್ ಬಾಕ್ಸ್ ಪೂರ್ತಿ ನಾನು ಬರ್ದಿರೋದು ಏನೇನೋ 1,500 ಪೇಜ್, ಲಿಟ್ರಲಿ 1,500 ಪೇಜ್. ಯಾಕೆ ಅಂತ ಹೇಳಿದ್ರೆ ನಾನು ನಂಬರ್ ಹಾಕಿ ಬರ್ದಿಟ್ಟಿದ್ದೆ. ನಾನು 1,500 ಪೇಜ್ ಹೆಚ್ಚು ಕಡಿಮೆ ನಾನು ಅವತ್ತು ಮಿಸ್ ಆಯ್ತು, ನೋವಾಯ್ತು, ದುಃಖ ಆಯ್ತು. ಓಕೆ, ಚಾಲೆಂಜ್ ಯಾಕಾಗಲ್ಲ, ನನ್ನ ತಲೆಯಲ್ಲಿದೆ. ಆವಾಗ ನನ್ನ ಸ್ನೇಹಿತರು ರೂಮ್ಗೆ ಶಿಫ್ಟ್ ಆಗ್ತೀನಿ. ಅಲ್ಲಿಂದ ನಾನು ಸಕ್ಕರೆ ಸಿನಿಮಾ ಒಂದು ಹೆಚ್ಚು ಕಡಿಮೆ, ಅದು ಒಂದು ಅರ್ಧ ಮುಕ್ಕಾಲ್ ಭಾಗ ಸಿನಿಮಾ ಕೆಲಸ ಮಾಡ್ತೀನಿ. ಏನೇನೋ ಕಾರಣಾಂತರಗಳಿಂದ ಅದೊಂದು ಸ್ವಲ್ಪ ಗ್ಯಾಪ್ ಆಗುತ್ತೆ. ಸೊ ನನಗೆ ಅಲ್ಲಿವರೆಗೂ ಕಾಯಕ್ಕೆ ಮತ್ತೆ ತಾಳ್ಮೆ ಸಲ, ಅಷ್ಟೊತ್ತಿಗೆ ನನಗೆ ಬರಿಬೇಕು, ನಾನು ಸಾಕು ಇನ್ನ ಎಷ್ಟೊತ್ತಿಗೆ ಒಂದು 10-15 ಸಿನಿಮಾ ಕೆಲಸ ಮಾಡಿರ್ತೀನಿ. ಅದ್ರ ಒಂದಷ್ಟು 10-15 ಸಿನಿಮಾಗಳು ಕೆಲಸ ಮಾಡಿದ್ರಲ್ಲಿ ಒಂದು 7-8 ಸಿನಿಮಾ ರಿಲೀಸೇ ಆಗಿಲ್ಲ. ಸೊ ಆ ತರದ್ದೆಲ್ಲ ಆಗಿರ್ತಾರೆ. ಸಾಕು ಇನ್ನ ನಾನ್ ಬರಿಬೇಕು ಅಂತ ಹೋಗಿ ನೋಡಿದ್ರೆ, ಮನೆಯಲ್ಲಿ ಎಲ್ಲ ಇದ್ದಾಗ ಗೊತ್ತಾಗುತ್ತೆ, ಮನೆಯಲ್ಲಿ
ಓದಿ 1,500 ಪೇಜ್ ಬರ್ದಿರೋದಿಲ್ಲ ಅಂದಾಗ ಆಘಾತ. ಓಕೆ, ಇದು ಒಂದು ಚಾಲೆಂಜ್. ಓಕೆ, ಬರೆಯೋಣ ಅಂತ ಮತ್ತೆ ಕೂತ್ಕೊಂತು ಬರೆಯೋಕ್ಕೆ ಅಂತ ಹೋದ್ರೆ ನನಗೆ ಜಾಗ ಇಲ್ಲ. ನಾವು ಕೂತ್ ಬರೆಯೋದಕ್ಕೆ ಮನೆಯಲ್ಲಿ ಅಂತ ವಾತಾವರಣ ಇಲ್ಲ. ಆವಾಗ ನನಗೆ ಲಿಟರಲಿ ಈ ಗ್ಯಾಪಲ್ಲೇನೆ ಮನೆಯಿಂದ ನಮ್ಮ ಅಪ್ಪಾಜಿ ಅಮ್ಮ ಮನೆ ಬಿಟ್ಟು ಹೋಗ್ಬಿಡು ಅಂತಂತ ಜಗಳ, ನೀನಿಂದ ಇರ್ಬೇಡಪ್ಪ, ನಮ್ಗೆ ಕಷ್ಟ ಆಗ್ತದೆ ನಿಮ್ ಅಂತ ಎಲ್ಲ ಮಾಡಿದ್ಮೇಲೆ ಪಾಪ ಅವರು ತಪ್ಪು ಅಂತಲ್ಲ, ಅವರ ತಿಳುವಳಿಕೆಗೆ ಅವ್ರ ವರ್ತನೆ ಅದು ಸರಿ, ನಂದು ಸರಿನೇ, ಬಟ್ ಆದ್ರೆ ಪರಿಸ್ಥಿತಿ ಸರಿ ಇರಲಿಲ್ಲ.